ಸಿ ಟಿ ರವಿ ಅವರೇ, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ, ಈ ಮೈತ್ರಿಗಳನ್ನ ನೋಡಿದ್ದೀವಿ ನಾವು. ಯಾವಾಗ ಹೆಂಗೆ ತಿರುಗಿಸ್ಕೊಂಬಂದು ಹೊಡಿತವೆ, ಯಾವಾಗ ಹೆಂಗೆ ಮೇಲೆತ್ತವೆ ಹೇಳೋದಕ್ಕೆ ಬರೋದಿಲ್ಲ. ಕಳೆದ ಚುನಾವಣೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇತ್ತು, ಅದರ ಪರಿಣಾಮವನ್ನು ರಿಸಲ್ಟನ್ನು ನೋಡಿದ್ವಿ. ಈಗ ತಾವು ಒಟ್ಟಿಗೆ ಓಡಾಡ್ತಿದ್ದೀರಿ, ಅನೇಕ ವೇದಿಕೆಗಳಲ್ಲಿ ಒಟ್ಟೊಟ್ಟಿಗೆ ಇದ್ದೀರಿ. ಏನನ್ಸುತ್ತೆ, ಗ್ರೌಂಡ್ ಲೆವೆಲಲ್ಲಿ ರಿಸೋನೇಟ್ ಆಗ್ತಿದೆಯಾ ಈ ಮೈತ್ರಿ? ಈಗ ದೇವೇಗೌಡರು ಯಡಿಯೂರಪ್ಪನವರು ಒಟ್ಟೊಟ್ಟಿಗೆ ಬರೋದು ಬೇರೆ, ಕುಮಾರಸ್ವಾಮಿ ವಿಜಯೇಂದ್ರ ಒಟ್ಟೊಟ್ಟಿಗೆ ಬರೋದು ಬೇರೆ. ಗ್ರೌಂಡ್ ಲೆವೆಲಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಇದ್ಕೊಂಡು ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತ, ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಒಟ್ಟಿಗೆ ಬರ್ತಾರ ಅಂತ ಪ್ರಶ್ನೆ ಇರೋದು. ಒಂದು ಬಹುತೇಕ ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಕಾಂಬಿನೇಷನ್ ಆಗಿ ಸೆಟ್ ಆಗಿದೆ. ಒಂದೆರಡು ಕಡೆಗಳಲ್ಲಿ ಇನ್ನೂ ಕೂಡ ಅಪಸ್ವರ ಇದೆ. ಅಲ್ಲಿ ಯಾರು ಇಂಟ್ರೆಸ್ಟ್ ಆಫ್ ದಿ ನೇಷನ್ ಅಂತ ಯೋಚನೆ ಮಾಡ್ತಾರೆ ಅವ್ರಿಗೆ ಕನ್ಫ್ಯೂಷನ್ ಇಲ್ಲ. ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಅಂತ ಯೋಚನೆ ಮಾಡೋರಿಗೂ ಕನ್ಫ್ಯೂಷನ್ ಇಲ್ಲ. ಓಕೆ, ನನ್ನ ಪರ್ಸ್ನಲ್ ಫ್ಯೂಚರ್ ಏನು ಅಂತ ಆಲೋಚನೆ ಮಾಡಿದವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾವು ಅಂಥವರಿಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದೀವಿ, ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ, ಓಕೆ, ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಫ್ಯೂಚರ್ ಅಂತ ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಬಹುತೇಕ ಜನ ಕನ್ವಿನ್ಸ್ ಆಗಿದ್ದಾರೆ, ಇನ್ನೊಂದು ಎರಡು ಮೂರು ಜನ ಇನ್ನೂ ಸೆಟ್ಲ್ ಆಗಿಲ್ಲ. ಆದರೆ ಬಹುತೇಕ ಕ್ಷೇತ್ರಗಳಲ್ಲಿ ಆ ಥರದ ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಇಂಟ್ರೆಸ್ಟ್ ಆಫ್ ನೇಷನ್, ಇಂಟ್ರೆಸ್ಟ್ ಆಫ್ ಪಾರ್ಟಿ ಮತ್ತು ಪರ್ಸ್ನಲ್ ಇಂಟ್ರೆಸ್ಟು ಅಂದರೆ ನೀವು ಅದನ್ನು ಹೇಳ್ತಾ ನನ್ನ ತಲೆಯಲ್ಲಿ ಹೆಸರುಗಳು ಓಡಾಡೋದಕ್ಕೆ ಶುರು ಮಾಡಿದ್ದು. ಅಂದರೆ ಪ್ರೀತಮ್ ಗೌಡರು ಪರ್ಸ್ನಲ್ ಇಂಟ್ರೆಸ್ಟ್ನೊಂದಿಗೆ ಅಸಹಕಾರ. ನಾನೇನು ಆ ವಿಷಯ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ. ಈಗ ನಾವೆಲ್ಲ ಏನು ನಮ್ಮ ರಾಜಕಾರಣನ ಐದರ್ ನ್ಯಾಷನಲ್ ಇಂಟ್ರೆಸ್ಟ್ ಅದ್ರ ಜೊತೆಗೆ ಪಾರ್ಟಿ ಇಂಟ್ರೆಸ್ಟ್ ಇಷ್ಟಕ್ಕೆ ಮಾತ್ರ ನಾವು ಚೌಕಟ್ಟು ಹಾಕೊಂಡ್ಬಿಟ್ಟಿದ್ದೀವಿ. ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಬಗ್ಗೆ ಭಾಳ ಕಡಿಮೆ ಪ್ರಿಯಾರಿಟಿ ಕೊಡ್ತೀವಿ. ಹಾಗಾಗಿ ನಮಗೆಲ್ಲೂ ಅಸಮಾಧಾನ ಅಪಸ್ವರದ ಪ್ರಶ್ನೆ ಬರೋದಿಲ್ಲ. ಓಕೆ, ಕೆಲವರು ರಾಜಕಾರಣನೇ ನಂದೇನು ಅನ್ನೋದರಿಂದ ಶುರುವಾಗತ್ತೆ. ಹಾಗಿರೋದ್ರಿಂದಾಗಿ ಆತಂಕ ಇರುತ್ತೆ. ಅವ್ರ ಆತಂಕವನ್ನು ನಿವಾರಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಿವಾರಿಸ್ತೀವಿ, ಅಷ್ಟು ವಿಶ್ವಾಸ ಇದೆ. ಬಹುತೇಕ ಕ್ಷೇತ್ರಗಳಲ್ಲಿ ಚೆನ್ನಾಗಿ ಹೊಂದಾಣಿಕೆಯಾಗಿದೆ. ಗ್ರೌಂಡ್ ಲೆವೆಲಲ್ಲೂ ಕೂಡ ಚೆನ್ನಾಗಿ ಹೊಂದಾಣಿಕೆಯಾಗಿದೆ. ಕಾಂಗ್ರೆಸ್ದು ಮತ್ತು ಜೆ ಡಿ ಎಸ್ದು ಅದು DNA ಮಿಸ್ ಮ್ಯಾಚ್ ಇತ್ತು. ಹಾಂ, DNA ಮಿಸ್ ಮ್ಯಾಚ್ ಇತ್ತು. ಈಗ ನಿಮಗೆ ನಿಮ್ಮದು ಸ್ವರ್ಗದಲ್ಲೇ ಆದಂಥ ಜೋಡಿ. ಹಂಗಲ್ಲ ಸ್ವರ್ಗದಲ್ಲೇ ಆದ ಹಂಗಲ್ಲ. ಈಗ ನೀವು ಎ ಬಿ ನೆಗೆಟಿವೇ ಕೊಡಬೇಕು ಬ್ಲಡ್ನ. ನೀವು ಎ ಬಿ ನೆಗೆಟಿವ್ ತಗೊಂಡೋಗಿ ಪಾಸಿಟಿವ್ ಕೊಟ್ಟರೆ ಏನಾಗುತ್ತೆ? ಅಲ್ಲಾಗಿದ್ದು ಅದೇನೆ. ನಮ್ದು ಹಂಗಲ್ಲ, ನಮ್ಮದು ಓ ಗ್ರೂಪ್ ಇಬ್ಬರದ್ದುವೆ ಮ್ಯಾಚ್ ಆಗುತ್ತೆ. ಯಾಕೆ ಓ ಗ್ರೂಪ್ ಅಂದರೆ ನಾನು ಪೊಲಿಟಿಕಲಿ ಹೇಳ್ತಾ ಇದ್ದೀನಿ. ಓಕೆ, ಯಾಕೆ ಓ ಗ್ರೂಪ್ ಅಂದರೆ ನಾವು 1977 ರಾಷ್ಟ್ರೀಯ ಹಿತಾಸಕ್ತಿಗೋಸ್ಕರ ಜನಸಂಘವನ್ನು ವಿಸರ್ಜನೆ ಮಾಡಿ ಜನತಾ ಪಾರ್ಟಿ ಆಗಿದ್ವಿ. 1983 ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬರೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ 18 ಸ್ಥಾನ ಗೆದ್ದಿತ್ತು. ನಾವು ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟು ಕಾಂಗ್ರೆಸ್ಸೇತರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದ್ವಿ. ಕರ್ನಾಟಕದಲ್ಲಿ 2006 ನಾವು 79 ಸ್ಥಾನ ಇದ್ದಾಗಲೂ ಕೂಡ ನಾವು 58 ಸ್ಥಾನ ಇದ್ದಂಥ ಜನತಾದಳಕ್ಕೆ ಬೆಂಬಲ ಕೊಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನಾವು ಉಪಮುಖ್ಯಮಂತ್ರಿ ಆಗಿದ್ವಿ. ಇದು ಇತಿಹಾಸ. ಇವತ್ತು ನಮ್ಮದು ಹಿಟ್ಟಳಿಸಿತ್ತು ನಾಯಿ ಕಾಯ್ದಿತ್ತು ಅನ್ನುವಂಥ ಒಪ್ಪಂದ ಅಲ್ಲ. ಗೊತ್ತಾದ ನಿಮಗೆ? ಹಿಟ್ಟಳಿಸಿತ್ತು ನಾಯಿ ಕಾಯ್ದಿತ್ತು ಅಂತ. ನಾಯಿ ಹಸ್ಕೊಂಡಿತ್ತು, ಮನೇಲಿ ಹಿಟ್ಟು ಹಳಿಸಿತ್ತು, ತಗೊಂಡೋಗಿ ಹಾಕಿದ್ರು, ನಾಯಿ ಗಬಗಬನ್ ತಿಂತು. ಆ ಥರದ ಒಪ್ಪಂದ ಅಲ್ಲ. ಅದು ಯಾವುದು ಅಂತಂದರೆ ಬಿ ಜೆ ಪಿನ ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ಮಾಡ್ಕೊಂಡಿದ್ದ ಹೊಂದಾಣಿಕೆ ಇತ್ತಲ್ಲ, ಅದು ಆ ಥರದ ಹೊಂದಾಣಿಕೆ. ಬಿ ಜೆ ಪಿನ ಅಧಿಕಾರದಿಂದ ಹೊರಗಿಡಬೇಕು ಆ ರೀತಿ ಮಾಡ್ಕೊಂಡಿದ್ದು ನಾವು 2018 ನಮ್ದು ಹಂಗಲ್ಲ. ಆವಾಗ ಹಿಟ್ಟು ಯಾರು ನಾಯಿ ಯಾರು ಅಲ್ಲ. ನಾನೇನಂದರೆ ಅದನ್ನ ವಿಶ್ಲೇಷಣೆ ಮಾಡೋಕ್ಕೆ ಬರಲ್ಲ. ಈಗ ಅದು ನಾವು ನೋಡುಗರಿಗೆ ಬಿಟ್ಬಿಡ್ತೀನಿ. ಆದರೆ ನಾನು ಹೇಳೋದೇನೆಂದರೆ ಇದು ನಮ್ಮ ಚುನಾವಣಾ ಪೂರ್ವ ಮೈತ್ರಿ 8 ತಿಂಗಳ ಹಿಂದೆಯೇ NDA ಭಾಗ ಆಗಿ ಜನತಾದಳ NDA ಭಾಗ ಆಯಿತು. ಚುನಾವಣಾ ಪೂರ್ವದ ಮೈತ್ರಿ ಎಂಥ ಸಂದರ್ಭದಲ್ಲಿ ಮೈತ್ರಿ ಅಂದರೆ ಕಂಫರ್ಟ್ ಲೆವೆಲಲ್ಲಿ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಸಹರ್ಷದಿಂದ ಚರ್ಚೆ ನಡೆಸಿ ಅವರು ಯಾವುದೇ ರೀತಿಯ ಭಾಳ ಒತ್ತಡಗಳಿಲ್ಲದೆ ಅವ್ರು ಕೇಳಿದ್ದು 3 ಸ್ಥಾನ, ನಾವು ಕೊಟ್ಟಿರೋದು 3 ಸ್ಥಾನ. ಯಾವುದೊಂದು ಕೊಡಬೇಕು, ಕೋಲಾರನೋ ಚಿಕ್ಕಬಳ್ಳಾಪುರನೋ ಅನ್ನೋದು ಮಾತ್ರ ಒಂದು ಕನ್ಫ್ಯೂಷನ್ ಇತ್ತು. ಕೊನೆಗೆ ಅವರು ಕೋಲಾರನ್ನು ಕೇಳಿದ್ರು, ನಾವು ಕೋಲಾರನೇ ಕೊಟ್ವಿ. ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಚುನಾವಣಾ ಪೂರ್ವದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಚುನಾವಣಾ ನಂತರ ಮಾಡ್ಕೊಳ್ಳೋದು ಅದು ಅವಕಾಶವಾದಿ ರಾಜಕಾರಣ.
ಚುನಾವಣಾ ಪೂರ್ವದಲ್ಲಿ ಮಾಡ್ಕೊಳ್ಳೋದು, ಜನರ ಮುಂದೆ ಹೋಗ್ತೀವಿ ನಮ್ಮ ವಿಚಾರವನ್ನು ಮುಂದಿಟ್ಟು. ಹಾಗಾಗಿ ಇದು ನಮ್ಮದು ಗ್ರೂಪು ಮ್ಯಾಚ್ ಆಗಿದೆ ಮತ್ತು ನಾವು ಕಾಂಗ್ರೆಸ್ ವಿರುದ್ಧದ ರಾಜಕಾರಣವನ್ನು ಎರಡೂ ಪಕ್ಷಗಳು ಭಾಳ ದೀರ್ಘಕಾಲ ಮಾಡಿದ್ದೀವಿ. ಹಾಗಾಗಿ ದೇವೇಗೌಡರು ನಿರ್ಣಯ ತಗೊಳ್ಬೇಕಾದ್ರೆ ಸುಖ ಸುಮ್ಮನೆ ತೊಗೊಂಡಿರ್ತಾರೆ ಅಂತ ಅಂದ್ಕೊಬೇಡಿ. ಅಳದು ತೂಗಿ ನಿರ್ಣಯ ತೆಗೆದುಕೊಂಡಿರ್ತಾರೆ. ಹಾಗೆ ಅಳದು ತೂಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಪರಿವರ್ತನೆ ಜಗದ ನಿಯಮ. ನಾವು ಈ ಥರದ ಇನ್ಕ್ಲೂಸಿವ್ನೆಸ್ನ ಅಂದರೆ ಪಕ್ಷದ ಒಳಗೊಳ್ಳುವಿಕೆಯನ್ನು ಮಾಡಿಕೊಂಡೇ ನಾವು ಬೆಳೆದಿದ್ದೀವಿ. ಇವತ್ತು ಪ್ರಬಲ ಪಕ್ಷವಾಗಿ ಬೆಳೆಯೋದಕ್ಕೆ ಆ ಇನ್ಕ್ಲೂಸಿವ್ನೆಸ್ಸು ಒಂದು ಕಾರಣ. ಹಾಗಾಗಿ ಸ್ವಾಭಾವಿಕವಾಗಿರೋ ಮೈತ್ರಿ. ಎಲ್ಲೋ ಒಂದೆರಡು ಕಡೆಗಳಲ್ಲಿ ಮಾತ್ರ ವೈಯಕ್ತಿಕ ರಾಜಕಾರಣಕ್ಕೋಸ್ಕರ ಕಾನ್ಫ್ಲಿಕ್ಟ್ ಇದೆ, ಅದನ್ನು ನಾವು ಸರಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.